2012ರಲ್ಲಿ ಅರಬ್ ಸ್ಪ್ರಿಂಗ್ ಅಂತ ಶುರುವಾಯಿತು ತುನೇಷಿಯಾದಲ್ಲಿ. ನಾನು ದೊಡ್ಡ ಆಸಕ್ತಿಯೊಂದಿಗೆ ಫಾಲೋ ಮಾಡ್ತಾ ಇದ್ದೆ. ಏನು ಅರಬ್ ಸ್ಪ್ರಿಂಗ್ ಅಂದರೆ, ಈ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಸರ್ವಾಧಿಕಾರಿಗಳಿದ್ದರು, ಅವರ ವಿರುದ್ಧದ ಹೋರಾಟ ಅಂತ ಶುರುವಾಯಿತು. ಲಿಬಿಯಾ, ತುನೇಷಿಯಾ, ಸಿರಿಯಾ ಆ ದೇಶಗಳಲ್ಲಿ ಆರಂಭದಲ್ಲಿ ದೊಡ್ಡ ಉತ್ಸಾಹ. ಅಂದರೆ ಆ ದೇಶದ ಯುವ ಸಮುದಾಯ ಸರ್ವಾಧಿಕಾರ ಬೇಡ ನಮಗೆ ಅಂತ ಬೀದಿಗಿಳಿತವ. ನೋಡ್ತಾನೆ ಅದು ಇಸ್ಲಾಮಿಕ್ ಚಳುವಳಿಯಾಗಿ ಮಾರ್ಪಡ್ತು, ಐಸಿಸ್ ಆಗಿ ಮಾರ್ಪಟ್ಬಿಡ್ತು. ಐಸಿಸ್ಸಿನ ಆ ಪೀಕ್ ಹಿಂಸಾಚಾರದಲ್ಲಿ ಸಿರಿಯಾ ಬಿಟ್ಟು ಹೊರಗೆ ಬಂದವರು ಯಾರು, ಓಡ್ ಹೋದವರು ಯಾರು? ಸಿರಿಯಾ ಬಿಟ್ಟು ಮುಸ್ಲಿಮರೇ, ಸಾಮಾನ್ಯ ಮುಸ್ಲಿಮರು, ಮುಸ್ಲಿಂ ಕುಟುಂಬಗಳು. ಅವರನ್ನ ಆತ್ಮೀಯ ಸ್ವಾಗತ ಕೋರಿ ಕರ್ಕೊಂಡವರು ಯಾರು? ಯುರೋಪಿಯನ್ ರಾಷ್ಟ್ರಗಳು ಕರ್ಕೊಂಡು. ರೆಫ್ಯೂಜೀಸ್ ವೆಲ್ಕಮ್ ಅಂತ ಬೋರ್ಡ್ಗಳು ಕಾಣಿಸ್ತಾ ಇದ್ವು ರೈಲ್ವೆ ಸ್ಟೇಷನ್ನಲ್ಲಿ. ಅಯ್ಯೋ, ನಿಮ್ಮ ದೇಶದಲ್ಲಿ ತುಂಬ ತೊಂದರೆ ಅನುಭವಿಸಿ ಬಂದಿದ್ದೀರಿ, ಬನ್ನಿ ನಮ್ಮಲ್ಲಿ ಅಂತ ಕರೀತಾ ಇದ್ರು ಯುರೋಪಿಯನ್. ಆ ಯುರೋಪಿಯನ್ನರ ಮಕ್ಕಳು ನಿರಾಶ್ರಿತರಾಗಿ ಬಂದ ಮಕ್ಕಳಿಗೆ ಆಟಿಕೆಗಳನ್ನು ಹಿಡ್ಕೊಂಡು ನಿಂತಿದ್ರು, ಕಷ್ಟಪಟ್ಕೊಂಡು ಬಂದಿದ್ದೀರಿ ನೀವು ಅಂತ. ಮಾನವೀಯತೆ ಕರೆಕ್ಟು. ಆದರೆ ಒಂದೇ ಒಂದು ಇಸ್ಲಾಮಿಕ್ ರಾಷ್ಟ್ರ ಒಬ್ಬನೇ ಒಬ್ಬ ನಿರಾಶ್ರಿತನನ್ನು ಯಾಕೆ ಒಳಗೆ ಬಿಟ್ಕೊಳ್ಳಿಲ್ಲ ಅಂತ ಜಗತ್ತು ಪ್ರಶ್ನೆನೇ ಕೇಳಲಿಲ್ಲ. ನೋಡಿ, ಸಮಸ್ಯೆ ಆಗಿದ್ದು ಇಸ್ಲಾಂನಿಂದ, ಐಸಿಸ್ನಿಂದ. ಇಸ್ಲಾಮಿಕ್ ಕ್ಯಾಲಿಫೇಟ್ ಸ್ಥಾಪನೆ ಮಾಡ್ತೀನಿ ಅಂತ ಹೊರಟಿದ್ದು ಐಸಿಸ್. ಸಮಸ್ಯೆ ಆಗಿದ್ದು ಅದರಿಂದ. ನಿರಾಶ್ರಿತಗೊಂಡವರು ಮುಸ್ಲಿಮರು, ಸ್ವಾಗತ ಕೋರದವರು ಕ್ರಿಶ್ಚಿಯನ್ ರಾಷ್ಟ್ರಗಳ, ಯುರೋಪಿಯನ್ನ ಕ್ರಿಶ್ಚಿಯನ್ ರಾಷ್ಟ್ರಗಳವರು. 2014 ನಾನು ಅವಾಗ ಒಂದು ದಿನಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವತ್ತೊಂದು ಆರ್ಟಿಕಲ್ ಬರೆದೆ, ಮುಂದೊಂದು ದಿವಸ ಯುರೋಪ್ ಇದಕ್ಕೆ ಬೆಲೆ ತರಬೇಕಾಗಿ ಬರುತ್ತೆ ಅಂತ. ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಆ ಕ್ಷಣದ ಅವಶ್ಯಕತೆಯನ್ನು ಪೂರೈಸುವುದು ಬೇರೆ, ಪೌರತ್ವ ಕೊಡೋದು ಬೇರೆ. ಯುರೋಪ್ ಏನು ಬೆಲೆ ತೆತ್ತು ತೆಗೆದು ನೋಡಿ. ಇವತ್ತು ಯುರೋಪ್ನಲ್ಲಿ ಆ ಪೌರತ್ವ ಕೊಡಬಾರ್ದು ನಿರಾಶ್ರಿತರಿಗೆ ಅಂತ ಆವತ್ತು ವಾದ ಮಾಡಿದವರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ರೆಫ್ಯೂಜೀಸ್ ವೆಲ್ಕಮ್ ಅಂತ ಬ್ಯಾನರ್ ಹಿಡ್ಕೊಂಡು ನಿಂತವರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಸಮಸ್ಯೆ ಇಬ್ಬರು ಅನುಭವಿಸ್ತಿರೋದು.